ಏನೋ ಬರೀತಾರೆ ಪಾಪ ಜನರಿಗೆ ಮುಟ್ಟಿಸ್ಬೇಕಂದ್ರೆ ದುಡ್ಡೇ ಇಲ್ಲ. ಹೌದು ಬಿಡ್ರಿ, ಒಂದು ಬುಕ್ ಮಾಡೋದಕ್ಕೆ ಏನೋ ಸಾಲ ಕೊಡ್ತದೆ ಬ್ಯಾಂಕ್, ಯಾವ ಬ್ಯಾಂಕು ಸಾಲ ಕೊಡೋದಿಲ್ಲ. ಪ್ರಿಂಟ್ ಆ್ಯಕ್ಷನ್ ಅಂತದ್ದು ಮಾರಾಟ ಆಗ್ತದೆ ಗ್ಯಾರಂಟಿ ಇಲ್ಲ. ಹೀಗಾಗಿ ಯಾರು ಬ್ಯಾಂಕರ್ಸ್ ಕೇಳ್ತಾರೆ ನಿಮ್ಗೆ ಮಾರ್ತಿದ್ದೇನು ಗ್ಯಾರಂಟಿಪ್ಪ ಅಂತೇಳಿ. ಹೀಗಾಗಿ ಇನ್ನೊಂದು ಪ್ರಕಾಶಕರು ಮನಸ್ಸಿಗೆ ಬಲ್ಲಾಗಿ ಪಾಪ ಸಾಹಿತ್ಯಗಳನ್ನು ದುರುಪಯೋಗ ಮಾಡ್ಕೊಳ್ತಾರೆ. ಒಂದು ಕೃತಿಗೆ ಒಂದು 5-6 ಬುಕ್ಕು 10 ಬುಕ್ಕು ಕೊಟ್ಟ ಇದನ್ನು ಮರಕೋಗ್ರಪ್ಪ ಅಂತ ಹೇಳ್ತಾರೆ. ಇನ್ನು ಭಾಳ ಕೇಳಿದರೆ ಏನು ಮಾಡ್ತಾರಪ್ಪ ಅಂತ ನಾವು ಮಾಡೋದಿಲ್ಲಪ್ಪ ನಿಮ್ಮ ನಡೀಲಿ ಅಂತ ಹೇಳ್ತಾರೆ. ಕಡೆಗೊಬ್ಬರು ಅಗದಿ ವಿದ್ವತ್ ಇದ್ದಂಥ ನಮ್ಮ ಜೊತೆಗಾರರೊಬ್ಬರು ಲೇಖಕರು, ಅವ್ರದ್ದೇನೋ ಒಳ್ಳೆ ಸ್ಥಾನದಲ್ಲಿದ್ದರು. ರಾಮದ್ ಬೇರೆ ಅವರು ಮನೆ ನಡಿಬೇಕಂತೇನು ಇರಲಿಲ್ಲ. ಬಟ್ ಒಳ್ಳೆಯ ಸಾಹಿತ್ಯ, ಒಳ್ಳೆಯ ಇದನ್ನು ಲೇಖನಗಳನ್ನು ಬರೆದಂಥ ಒಳ್ಳೆ ಲೇಖನಗಳು ಜನಕ್ಕೆ ಹೆಲ್ಪ್ ಆಗುವಂಥವು. ಆ ಲೇಖನಗಳ ಸಹಿತ ಬರೆದಂಥ ಆ ಲೇಖಕಿಗೆ ಇಲ್ಲಿವರೆಗೆ ಒಂದು 5,000 ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ಅಂದರೆ ಹೆಂಗೆ ಬರೋದು ಬದುಕೋದು ಅಂತ. ಪುಸ್ತಕ ಪ್ರಿಂಟ್ ಹಾಕಿದ್ದಾರೆ, ಕೊಟ್ಟರು. ಆದರೆ ಪುಸ್ತಕ ಪ್ರಿಂಟ್ ಮಾರ್ಕೊಳ್ಳಿಕ್ಕಂತಾರೆ ಇಂಟರ್ನ್ಯಾಷನಲಿ ನ್ಯಾಷನಲಿ ಆ ಪುಸ್ತಕಗಳನ್ನ. ಆದರೆ ಒಬ್ಬ ಲೇಖಕ ಕೊಡಬೇಕು ಅನ್ನೋಂಥದ್ದಿಲ್ಲ. ಈ ಪಬ್ಲಿಷರ್ಸ್ದಾಗಿರ್ಬೋದು ಮತ್ತನಾಗಿರ್ಬೋದು. ನಿಮ್ಮ ಪ್ರಕಟ ಮಾಡಿದ್ದು ಹೆಚ್ಚು ಯಾರು ನಿಮ್ಗೆ ಕೊಳ್ಳೋದು, ನಾವು ಪ್ರಕಟ ಮಾಡಿದ್ವಿ ಅಂತೇಳಿ ತಿಳ್ಕೊಂಡು ಒಂದಿಷ್ಟು ಮಂದಿ ಓದ್ತಾರೆ ಅಂತ ಹೇಳುವಂಥ ಪ್ರಸಂಗಗಳಿದ್ದಾವೆ. ಹೀಗಾಗಿ ಏನೋ ಒಂದಿಷ್ಟು ಸರ್ಕಾರ ಮಾಶಾಸನ ಕೊಡ್ಲಿಕ್ಕಂತದ ಅವ್ರಿಗೆ ಒಳ್ಳೆ ಹೆಲ್ಪ್ ಆಗ್ತದೆ ಇಲ್ಲ ಅಂತಲ್ಲ. ಯಾಕಂದ್ರೆ ಇದು 2-2.5 ಸಾವಿರ ಏನು ಆಗೋದದ ಇವತ್ತು ಮಾರ್ಕೆಟ್ ಎಲ್ಲ ಯಾವ ರೀತಿ ಅದ ನಿಮ್ಗೆ ಗೊತ್ತದ. ಆದರೂ ಪಾಪ ಇಷ್ಟೆಲ್ಲ ತಮ್ಮ ಬದುಕು ಮಾಡ್ಕೊಳ್ತಾರೆ. ಸಾಕಷ್ಟು ಕಲಾವಿದರಿದ್ದಾರೆ, ಲೇಖಕರಿದ್ದಾರೆ. ಹೇಗಾದರೂ ಬದುಕುವಂಥದ್ದಪ್ಪ. ಅವತ್ತು ಏನು ಎಣ್ಣೆ ರೊಟ್ಟಿ ಅಥವಾ ಜುನಕ ರೊಟ್ಟಿ ಅಥವಾ ಮತ್ತೇನೋ ಮಾಡಿ ಊಟ ಮಾಡಿ ಬದುಕೋರು ಇದ್ದಾರೆ. ಏನು ಪೌಷ್ಟಿಕ ಆಹಾರ ಅಂತ ದೂರದ ಮಾತಾಯಿತು.